ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಕಾರ್ ಗ್ಯಾರೇಜ್ ಏನಿರುತ್ತೆ ಅಲ್ಲಿರುತ್ತೆ, ಅವಳು ಡೆಕೋರೇಷನ್ ಮಾಡ್ತಾ ಇರ್ತಾಳೆ. ಇದೇ ಟೈಮ್ಗೆ ಸೂರ್ಯ ಕೂಡ ಬಂದಿರ್ತಾನೆ, ಅಲ್ಲೇ ಇರ್ತಾನೆ. ಮಾತಾಡ್ಸೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾನೆ. ಆಗ ಏನೋ ಇವಾಗ ನೀನು ಆರಾಮಾಗಿದೆಯಾ, ತಿಂಡಿ ಎಲ್ಲ ತಿಂದ್ಯಾ ಅಂತ ಹೇಳಿ ಅವರು ಬೇರೆ ಬೇರೆಯವರಿಗೆ ಕೇಳೋ ಥರ ಕೇಳ್ತಾ ಇರ್ತಾರೆ. ಹ್ಞೂ ಕಣೋ, ಆರಾಮಾಗಿ ತಿಂಡಿ ಎಲ್ಲನೂ ತಿನ್ಕೊಂಡು ಖುಷಿಯಾಗಿದ್ದೀನಿ. ಇನ್ನೊಂದೇನು ಗೊತ್ತೇನೋ ಚೀತಾ, ಮನೆಯಲ್ಲಿ ಹೊಂಚಿದ ಮೇಲೆ ನಾನು ಒಬ್ಬನೇ ಆರಾಮಾಗಿ ಮಲ್ಕೋತೀನಿ, ಉದ್ದುದ್ದ ಅಡ್ಡಡ್ಡ ಕಾಲು ಹಾಕ್ಕೊಂಡು. ಹಾಗೆ ನಿದ್ದೆಗಿದ್ದೆ ಏನಾದರೂ ಬಂದಿಲ್ಲ ಅಂತಂದರೆ ಹಂಗೆ ಒಂದು ಹಾಫು ಹೊಡ್ಕೊಂಬಿಟ್ಟು ಮಲ್ಕೊಂಬಿಡ್ತೀನಿ. ಅಂದರೆ ನಾನು ಇರೋದು ಇಲ್ಲದೆ ಇರೋದು ವ್ಯತ್ಯಾಸನೇ ಗೊತ್ತಿಲ್ಲ, ನಾನು ಇಲ್ಲದೆ ಇದ್ರೂ ಪರವಾಗಿಲ್ಲ ಅನ್ನೋ ಥರ ನಡ್ಕೋತಾ ಇದ್ದೀರಾ. ಏ ಅಕ್ಕ, ಏನು ನೀನು ಈಗೀಗ ಕುಡಿಯೋದನ್ನ ಜಾಸ್ತಿ ಮಾಡಿಬಿಟ್ಟಿದೆಯಾ ಅನಿಸುತ್ತೆ ಅಂತ ಹೇಳಿದಾಗ, ಲೇ ಮೀನಾ ಸ್ವಲ್ಪ ನಿಧಾನವಾಗಿ ಮಾತಾಡೆ, ಯಾರಾದರೂ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ನನ್ನ ಕುಡ್ಕಿ ಅಂತ ಅಂದ್ಬಿಟ್ಟಾರು ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಣೋ, ನಾನು ದಿನ ಕುಡಿಯೋದಿಲ್ಲ, ಆ ಥರದ್ದೊಂದು ಔಷಧಿ ಇದೆ, ನಿದ್ದೆ ಬಂದಿಲ್ಲ ಅಂತ ಅಂದರೆ ಹೇಳೋದು ಬಂದು ಅಷ್ಟೇ ಚಿತಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹಾಂ ಸರಿ ಆಯಿತು, ಇವಾಗ ಕೆಲಸ ಮುಗಿಸ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗೋಣ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಇವನು ಅವಳಿಂದನೇ ಸುತ್ತಾ ಇರ್ತಾನೆ. ಇವಳು ನೋಡಿದ್ರು ಕೂಡ ನೋಡದೇ ಇರೋ ಥರ ಡೆಕೋರೇಷನ್ ಎಲ್ಲ ಮಾಡ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳಿ ಆ ಕಡೆ ಈ ಕಡೆ ವಿಂಡೋ ಸೈಡಿಂದ ನೋಡ್ತಾ ಇರ್ತಾನೆ. ಹಾಗೆ ಅವಳು ಕೆಲಸ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಅವ್ನ ಫ್ರೆಂಡ್ಸ್ಗಳು ನೋಡ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಲೋ ಹೋಗೋ ಮಾತಾಡ್ಸು ಅಂತ ಹೇಳಿದಾಗ, ಏನೋ ನನ್ನನ್ನೇ ಮಾತಾಡ್ಸು ಅಂತ ಹೇಳ್ತಾ ಇದೆಯಾ, ಮನೆ ಬಿಟ್ಟು ಹೋಗಿದ್ದು ಅವಳಲ್ವೇನೋ, ಲೋ ನೀನು ಹೋಗು ಅಂದಿರೋದು ಕಲ್ವೇನೋ, ಮೀನಾ ಸಿಸ್ಟರ್ ಹೋಗಿರೋದು, ಮಾತಾಡ್ಸೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ಸೂರ್ಯನ ಫ್ರೆಂಡ್ ಒಬ್ಬರು ಮಗು ನಾಮಕರಣಕ್ಕೆ ಅಂತ ಹೇಳಿ ಇನ್ವಿಟೇಷನ್ ಕೊಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಸೂರ್ಯ ಏನಪ್ಪಾ ಅಂತ ಹೇಳಿದಾಗ, ಅಯ್ಯೋ ಅದೆಲ್ಲ ಸರಿ, ನೀವೇನೋ ದಂಪತಿ ಸಮೇತ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಇರಬೇಕಲ್ಲಪ್ಪ, ಬರೋದು ಎಲ್ಲ ಇರುತ್ತಲ್ವಾ, ನನ್ನ ಮಗಂದು ನಾಮಕರಣ ಇದೆ ಕಣೋ, ಇದು ಆರ್ ಕಲ್ಯಾಣ ಮಂಟಪದಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಓ ಹಾಗೆ, ಒಳ್ಳೆ ಒಂದು ಲಾಟ್ರಿನೇ ಹೊಡೆದ್ಬಿಟ್ಟಿದೆಯಾ ಅನಿಸುತ್ತೆ ಅಂತ ಹೇಳಿದಾಗ, ಹೌದು ಮೀನಾ ಸಿಸ್ಟರ್ ಬನ್ನಿ, ನೀವು ಇನ್ವಿಟೇಷನ್ ಇಸ್ಕೊಳ್ಳಿ ಅಂತ ಹೇಳಿ ಕರಿತಾನೆ ಚೇತು. ಆಗ ಓ ಮೀನಮ್ಮ ನೀವು ಇಲ್ಲೇ ಇದ್ದೀರಾ, ಬನ್ನಿ ಬನ್ನಿ, ನಿಮಗೆ ಇನ್ವಿಟೇಷನ್ ಕೊಡೋದಕ್ಕೆ ಮನೆಗೆ ಹೋಗಬೇಕಲ್ಲ ಅಂತ ಅನ್ಕೋತಾ ಇದ್ವಿ, ಹೇಗೂ ನೀವು ಇಲ್ಲೇ ಇದ್ದೀರಾ, ಮನೆಗೆ ಬರೋ ಕಷ್ಟನೂ ತಪ್ಪಿತು ನೋಡಿ ಅಂತ ಹೇಳಿದಾಗ, ಅಕ್ಕ ಏನಕ್ಕ ಹೇಳ್ತಾ ಇದ್ದೀರಾ, ಮನೆಗೆ ಬರೋದು ಕಷ್ಟನ ಅಂತ ಹೇಳಿದಾಗ, ಅಲ್ಲಮ್ಮ ಎಷ್ಟೊಂದು ಜನಕ್ಕೆ ಇನ್ವಿಟೇಷನ್ ಕೊಡಬೇಕು, ಈಗ ಒಂದೇ ಹತ್ರ ಇಬ್ಬರು ಮೂರು ಜನ ಸಿಕ್ಕಿದ್ರೆ ನಮಗೂ ಸುಲಭ ಆಗುತ್ತಲ್ವಾ, ಆ ಅರ್ಥದಲ್ಲಿ ಹೇಳಿದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು, ದಂಪತಿ ಸಮೇತ ಇಬ್ಬರು ಕೂಡ ನನ್ನ ಮಗನ ನಾಮಕರಣಕ್ಕೆ ಬರಬೇಕು, ಆಗ್ಲಪ್ಪ ಬರ್ತೀವಿ, ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿದಾಗ, ಕರ್ಕೊಂಡು ಬಾ ಸೂರ್ಯ, ಹಾಗೆ ಆದಷ್ಟು ಬೇಗ ನೀನು ಕೂಡ ನಾಮಕರಣ ಮಾಡೋ ಥರ ಆಗಲಿ ಕಣೋ ಅಂತ ಹೇಳಿದಾಗ, ಹಾಂ ಆಗ್ಲಪ್ಪ ಆಗಲಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿಂದ ಮೀನಾ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಸರಿ ಸೂರ್ಯ, ನಾವಿನ್ನು ಬರ್ತೀವಿ, ಇನ್ನೂ ಇನ್ವಿಟೇಷನ್ ಕೊಡೋದು ತುಂಬ ಇದೆ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರಲ್ಲಿಂದ ಹೋಗ್ತಾರೆ. ಇವರು ಈ ಕಡೆ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಏನು ಮೀನಾ ಸಿಸ್ಟರ್ ಡೆಕೋರೇಷನ್ ಎಲ್ಲ ಆಯ್ತಾ ಅಂತ ಹೇಳಿ ಕೇಳಿದಾಗ, ಏನೋ ಡೆಕೋರೇಷನ್ ಎಲ್ಲ ಆಯ್ತಂತ ಅಂತ ಹೇಳ್ತಾನೆ. ಇನ್ನೂ ಇಲ್ಲ ಅಣ್ಣ, ಸ್ವಲ್ಪ ಇದೆ ಅಂತ ಹೇಳಿದಾಗ, ಇಲ್ಲೇ ಹೋಗೋ ಸೂರ್ಯ ಮಾತಾಡ್ಸು ಅಂತ ಹೇಳಿದಾಗ, ಏನೋ ನಾನೇ ಮಾತಾಡಿಸ್ಬೇಕೇನೋ, ನಾನು ಮನೆ ಬಿಟ್ಟು ಹೋಗು ಅಂದ ತಕ್ಷಣ ಹೋಗ್ಬಿಡ್ತಾಳ ಅಂತ ಹೇಳಿದಾಗ, ಈ ಮನೆ ಬಿಟ್ಟು ಹೋಗು ಅಂದಾಗ ಹೋಗದೆ ಮತ್ತೇನು ಮಾಡಬೇಕು ಅಂತ ಕೇಳಿ ಅಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅವ್ರ ಫ್ರೆಂಡ್ ಇದ್ದವರು, ಲೇ ಮೀನಾ, ಅವನು ನಿನ್ನನ್ನು ಮಾತಾಡ್ಸೋದಕ್ಕೆ ಪಾಪ ಅಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡಿದ್ದಾನೆ, ಮತ್ತೆ ನೀನು ಅವನಿಗೆ ಬೇಜಾರು ಮಾಡಬೇಡ ಕಣೆ, ಹೋಗು ಮಾತಾಡಿಸು ಅಂತ ಹೇಳಿ ಕೇಳ್ತಾ ಇರಬೇಕಿದ್ರೆ, ಸರಿ ಅಂತ ಹೇಳಿ ಅವಳು ಕೂಡ ಬಂದು ಪಕ್ಕದಲ್ಲೇ ನಿಂತ್ಕೋತಾಳೆ. ನಾನು ಮನೆ ಬಿಟ್ಟು ಹೋಗು ಅಂದ ತಕ್ಷಣ ಹೋಗ್ಬಿಡ್ಬೇಕೇನೋ, ಅದು ಅವಳ ಮನೆ ಅಲ್ವೇನೋ, ಹೇಗೂ ಮನೆ ಬಿಟ್ಟು ಹೋಗ್ತಾಳೆ, ಮನೆಗೆ ಬರೋದಕ್ಕೆ ಅವಳಿಗೆ ಯಾರಾದರೂ ಪರ್ಮಿಷನ್ ಕೊಡಬೇಕಾ, ಅವಳ ಮನೆಗೆ ಅವಳು ಯಾವಾಗಾದರೂ ಹೋಗ್ಬೋದು, ಯಾವಾಗಾದರೂ ಬರ್ಬೋದು ಅಲ್ವೇನೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅವಳು ಏನು ಮಾತಾಡ್ತೀವಿ ಸುಮ್ಮನೆ ನಗ್ತಾ ನಿಂತಿರ್ತಾಳೆ. ಸರಿ ಸರಿ ಆಯಿತು, ಬೇಗ ಕೆಲಸ ಮುಗಿಸೋದಕ್ಕೆ ಹೇಳು, ನಾನು ಕೂಡ ಆದಷ್ಟು ಬೇಗ ಅವ್ರನ್ನ ಕರ್ಕೊಂಡೋಗೋದಕ್ಕೆ ಕಾಯ್ತಾ ಇದ್ದೀನಿ, ಮನೆಗೆ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಣ್ಣ ಆಯಿತು, ಇನ್ನು 5 ನಿಮಿಷ ಅಣ್ಣ, ಮುಗ್ದೇ ಹೋಯಿತು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಅವಳನ್ನ ಮನೆಗೆ ಕರ್ಕೊಂಡು ಬಂದಿರ್ತಾನೆ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವನು ಮನೆ ಒಳಗಡೆ ಬರ್ತಾನೆ. ಅಯ್ಯಯ್ಯೋ ನಾನು ಹೊಟ್ಟೆಗೆ ಇರುವೆಗಳು ಹೆಗ್ಗಣಗಳೆಲ್ಲ ಓಡಾಡ್ತಾ ಇದೆಯಲ್ಲಪ್ಪ, ತಿನ್ನೋದಕ್ಕೆ ಏನೂ ಇಲ್ಲ, ನಾನು ಹಿಂಗೆ ಹೋಗ್ಬಿಡ್ತೀನ ಹಿಂಗೆ ಅಂತ ಹೇಳಿ ಡೈನಿಂಗ್ ಟೇಬಲ್ ಕಡೆ ನೋಡಿದಾಗ ಅಲ್ಲಿ ಬಾಕ್ಸ್ ಇರುತ್ತೆ. ಬಾಕ್ಸ್ನ ನೋಡಿ ಫುಲ್ಲು ಟೆನ್ಷನು, ಇದೇನಿದು ಇಲ್ಲಿ ಬಾಕ್ಸ್ ಇಟ್ಟಿದ್ದಾರೆ, ತಿಂಡಿ ಮಾಡಿದ್ದಾರಾ, ಸಕ್ಕರೆ ಯಾವಾಗ ನನಗೋಸ್ಕರ ತಿಂಡಿ ಮಾಡಿಟ್ಟೋ ರೇಂಜಿಗೆಲ್ಲ ಬಂದುಬಿಟ್ರು ಅಂತ ಹೇಳಿ ಅಂತ ಇರ್ತಾನೆ. ಅದೇ ಟೈಮಿಗೆ ತೆಗೆದು ನೋಡಿದಾಗ, ಅಯ್ಯೋ ದೋಸೆ ಟೊಮೆಟೊ ಗೊಜ್ಜು, ಇದು ನಾನು ಮೀನಾ ಮಾಡಿರೋ ಥರನೇ ಇದೆಯಲ್ಲ, ಅಯ್ಯೋ ಒಂದು ಸಲ ತಿಂದರೆ ಹಿಂಗಿದೆ, ಇದ್ರ ಪಕ್ಕದಲ್ಲಿ ಒಂದು 90 ಇದ್ಬಿಟ್ಟಿದ್ರೆ ಈ ಕಡೆ ಕುಟ್ಕೊಂಡು ಈ ಕಡೆ ನಿಕ್ಕತ್ತಾ ಇರ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಲೇ ಮೀನಾ ಮೀನಾ ಲೇ ಮೀನಾ ಅಂತ ಹೇಳಿದಾಗ ಅವರಿಬ್ಬರು ಶ್ರುತಿ ಮತ್ತು ಮೀನಾ ಇಬ್ಬರು ಕೂಡ ಬಗ್ಗೆ ನೋಡ್ತಾ ಇರ್ತಾರೆ. ಆಗ ಅಲ್ಲಿಂದ ಓಡ್ ಬಂದುಬಿಡ್ತಾಳೆ. ಲೇ ಮೀನಾ, ನೀನೇ ತಾನೇ ಮಾಡಿದ್ದು ಅಂತ ಹೇಳಿದಾಗ,
ಹಾಂ ರೀ, ಸರಿ ಬನ್ನಿ ಕುತ್ಕೊಳ್ಳಿ ತಿನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹಾಗೆ ಇಬ್ಬರು ನೋಡ್ಕೊಂಡು ನಿಂತಿರ್ತಾರೆ. ಅಷ್ಟೊತ್ತು ನೋಡಿದ್ರೆ ಇವಳು ಬಂದ್ಬಿಟ್ಟು ಚಿಟ್ಕಿ ಹೊಡಿತಾಳೆ. ಏನು ತಿಂಡಿ ತಿನ್ನೋದು ಬಿಟ್ಬಿಟ್ಟು ಆರಾಮಾಗಿ ಹಾಗೆ ನೋಡ್ಕೊಂಡು ಕೂತಿದ್ದೀರಾ, ಹೋಗಿ ಹೋಗಿ ಕುತ್ಕೊಂಡು ತಿನ್ನಿ ಅಂತ ಹೇಳ್ತಾಳೆ. ಸರಿ ಬಂದ್ರಿ ಕುತ್ಕೊಳ್ಳಿ ಅಂತ ಹೇಳಿ ಕೂರಿಸ್ಬಿಟ್ಟು ತಿಂಡಿ ಬಡಿಸ್ತಾ ಇರ್ತಾಳೆ. ಹಾಗೆ ಇಬ್ಬರು ಕೂಡ ಒಬ್ಬೊಬ್ರು ಕೈಯ ಹಾಗೆ ಟಚ್ ಮಾಡ್ತಾರೆ. ಅದನ್ನು ನೋಡಿ ಇಬ್ಬರು ಕೂಡ ಹಾಗೆ ಫೀಲ್ ಮಾಡ್ಕೊಂಡು ಕೂತಿರ್ತಾರೆ. ಗೊಜ್ಜು ಹಾಕೋ ಟೈಮಲ್ಲಿ ಸೂರ್ಯನ ಕೈ ಮೇಲೆ ಹಾಕ್ಬಿಡ್ತಾಳೆ. ಅವನು ಏನು ನೋಡಿದ್ರೆ ಸುಮ್ಮನೆ ಉಣ್ಕೊಂಡು ನೋಡ್ತಾ ಇರ್ತಾನೆ. ಆಗ ನೋಡ್ಬಿಟ್ಟು ಅಯ್ಯೋ ಇದೇನು ಕೈ ಮೇಲೆಲ್ಲ ಬಿದ್ದುಬಿಟ್ಟಿದೆಯಲ್ಲ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇರ್ತಾಳೆ. ಏನೇ ನನಗೆ ಗೊತ್ತಿಲ್ದಂಗೆ ನಿನ್ನ ತಂಗಿ ಮದುವೆ ಮಾಡಿಬಿಟ್ಟೆ, ಅದು ಹಾಗೆ ಆಗೋಗ್ಬಿಡ್ತು ರೀ, ಅವರಿಷ್ಟದ ಪ್ರಕಾರನೇ ಎಲ್ಲ ನಡೆದೋಯ್ತು. ಅದು ಸರಿ ನಾನು ಮನೆ ಬಿಟ್ಟು ಹೋಗು ಅಂದ ತಕ್ಷಣ ಹೋಗ್ಬಿಡ್ತೀಯಾ? ನಾನೇನೋ ಕೋಪದಲ್ಲಿ ಅಂದ್ಬಿಟ್ಟಿದ್ನಪ್ಪ. ಹಾಂ ಮತ್ತೆ ನೀವು ಕೋಪದಲ್ಲಿ ಅಂದಾಗ ನಾನು ಹಾಗೆ ಅದನ್ನೆಲ್ಲ ಸಹಿಸ್ಕೊಂಡಿರೋದಕ್ಕಾಗತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಹೌದು ಕೋಪದಲ್ಲಿ ಹೇಳ್ಬಿಡ್ತೀನಿ, ಹೋಗ್ತೀಯಾ? ಸರಿ ನಾನು ಹೋಗ್ತೀನಿ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟೆಲ್ಲ ಅವ್ನು ಸೊಂಟ ಇಟ್ಕೊಂಡ್ಬಿಡ್ತಾನೆ. ಹಾಗೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಈ ಕಡೆ ನೋಡಿದ್ರೆ ಶೋರೂಮಲ್ಲಿ ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಶ್ರುತಿ ಅವ್ರ ಅಮ್ಮ ಬರ್ತಾಳೆ. ಆಗ ಓ ಆಂಟಿ ಬನ್ನಿ ಬನ್ನಿ ಏನು ಬೇಕಾಗಿತ್ತು ಅಂತ ಹೇಳಿದಾಗ ನನಗೂ ಅದೇ ಮಿಕ್ಸಿನೇ ಬೇಕಾಗಿತ್ತು ಅಂತ ಹೇಳ್ತಾಳೆ. ರೋಹಿಣಿ ಫುಲ್ ಟೆನ್ಷನು, ದುಡ್ಡು ಬೇರೆ ಇಸ್ಕೊಂಡಿದ್ದಾಳಲ್ಲ ಅದನ್ನು ಏನಾದ್ರೂ ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಮನೋಜ್ ನಾನು ಆಂಟಿಗೆ ಏನು ಬೇಕು ಅಂತ ಕೇಳ್ತೀನಿ ಅಂತ ಹೇಳಿದಾಗ ಆಂಟಿ ಬನ್ನಿ ನಾವು ಈ ಕಡೆ ತೋರಿಸ್ತೀವಿ ನಿಮ್ಗೆ ಏನು ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅವ್ರ ಹತ್ರ ಸರಿಯಾಗಿ ಮಾತಾಡ್ತಾ ಇರೋದಿಲ್ಲ. ಏನು ಬೇಕು ಆಂಟಿ ಅಂತ ಹೇಳಿದಾಗ ಮಿಕ್ಸಿನೇ ಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ನೋಡಿ ಆಂಟಿ ಇದು ಚೆನ್ನಾಗಿದೆ, ನನಗೆ 2 in 1 ಮಿಕ್ಸಿ ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀವು ಹೇಳಿದ ಥರನೇ ಎಲ್ಲ ಫೀಚರು ಇದೆ ಆಂಟಿ ಅಂತ ಹೇಳ್ತಾಳೆ. ಸರಿ ದುಡ್ಡೆಲ್ಲ ತೊಗೊಂಡಾದ್ಮೇಲೆ ಫೋನೇ ಮಾಡಿಲ್ಲ, ಅಷ್ಟೊಂದು ಬಿಸಿನ? ಆಂಟಿ ಸ್ವಲ್ಪ ಕೆಲಸ ಇತ್ತು ಆಂಟಿ ಅದಕ್ಕೆ ಅಂತ ಹೇಳಿದಾಗ ಹೌದೌದು ದುಡ್ಡು ತೊಗೋಬೇಕಾದ್ರೆ ಬ್ಯುಸಿ ಇರಲಿಲ್ಲ, ಕೊಡ್ಬೇಕಾದ್ರೆ ಮಾತ್ರ ಬ್ಯುಸಿ ಇದೆಯಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಂಟಿ ಅದು ಹಾಗಲ್ಲ, ಸರಿ ಆಯಿತು ಯಾವಾಗ ಕೊಡ್ತೀಯಾ ಆಂಟಿ ಅದು ಅಂತ ಹೇಳ್ತಾಳೆ. ಆಗ ನೋಡು ದುಡ್ಡು ಕೊಡಲಿಲ್ಲ ಅಂತ ಅಂದರೆ ನನಗೊಂದು ಸಹಾಯ ಮಾಡಬೇಕು. ಸಹಾಯನ ಏನಂಟಿ? ನೀನು ನಮ್ಮ ರವಿ ಕೆಲಸ ಮಾಡ್ತಾನಲ್ಲ ಆ ಒಂದು ರೆಸ್ಟೋರೆಂಟ್ಗೆ ಹೋಗಿ ನೀತು ಮತ್ತು ರವಿ ರಿಲೇಷನ್ಶಿಪ್ ಹೇಗಿದೆ ಅಂತ ಹೇಳಿ ನೋಡಿ ನನಗೆ ಹೇಳಬೇಕು ಅಂತ ಹೇಳ್ತಾಳೆ. ಏನು ಸ್ಪೈ ಕೆಲಸನಾ ಅಂತ ಹೇಳಿದಾಗ ಓ ನಾನು ಸಹಾಯ ಅಂತ ಕೇಳಿದೆ, ನೀನು ಹಾಗಂತ ಹೇಳ್ಕೊಂಡ್ಯಾ? ನೀನು ಮಾಡೋ ಕೆಲಸಕ್ಕೆ ನೀನು ಏನು ಬೇಕಿದ್ರೂ ಹೆಸರಿಟ್ಕೊ, ನನಗೆ ಅದರ ಅವಶ್ಯಕತೆ ಇಲ್ಲ, ನಾನು ಕೇಳಿದ್ದು ಮಾಡಬೇಕು ಅಷ್ಟೇ. ಆಂಟಿ ನಾನು ಅಂಥ ಕೆಲಸ ಎಲ್ಲ ಮಾಡಲ್ಲ ಆಂಟಿ. ಸರಿ ಆಯಿತು ಬಿಡು, ಹಾಗಿದ್ರೆ ನಾನು ಮನೋಜ್ ಹತ್ರನೇ ದುಡ್ಡು ಕೇಳ್ತೀನಿ. ಅಯ್ಯಯ್ಯೋ ಆಂಟಿ ಅವ್ರ ಹತ್ರ ಎಲ್ಲ ದುಡ್ಡು ಹೇಳೋದಕ್ಕೆ ಹೋಗ್ಬೇಡಿ ಆಂಟಿ, ಅವ್ರು ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಪರವಾಗಿಲ್ಲ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಸರಿ ಆಯಿತು ನನಗೆ ಆ ಮಿಕ್ಸಿನ ಪ್ಯಾಕ್ ಮಾಡು ಅಂತ ಹೇಳಿ ಹೇಳ್ತಾಳೆ. ಏ ರಾಣಿ ಬಾಯ್ಲಿ ಈ ಮಿಕ್ಸಿನ ಪ್ಯಾಕ್ ಮಾಡು ಅಂತ ಹೇಳಿದಾಗ ಆಂಟಿ ಕಾರ್ಡು ಕ್ಯಾಶಾ ಎರಡೂ ಇಲ್ಲ, ನೀನು ನನಗೆ ಕೊಡಬೇಕಲ್ಲ ಅದರಲ್ಲೇ ಕಟ್ ಮಾಡ್ಕೋ ಅಂತ ಹೇಳಿ ಹೇಳ್ತಾಳೆ. ಆಗ ಆಂಟಿ ಇದು ವ್ಯಾಪಾರ ನಡೆಯೋ ಜಾಗ ಆಂಟಿ, ಇದ್ರಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ಎಲ್ಲದನ್ನು ನಮ್ಮ ಅತ್ತೆ ಮಾವಂಗೆ ಹೇಳಬೇಕು ಅಂಥದ್ರಲ್ಲಿ ಅಂತ ಹೇಳಿದಾಗ ಅದು ನಿನಗೆ ಬಿಟ್ಟಿದ್ದು, ನಾನೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾಳೆ. ಆಗ ಮನೋಜ್ ಹತ್ರ ಬರ್ತಾಳೆ. ಏ ರಾಜ ಪ್ಯಾಕ್ ಆಗಿರೋ ಮಿಕ್ಸಿನ ತಂದು ಮೇಡಮ್ ಕಾರಲ್ಲಿ ಇಡೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಂಟಿ ತೊಗೊಂಡಿದ್ದಾಯ್ತಾ ಮತ್ತೇನಾದರೂ ಅಂತ ಹೇಳಿದಾಗ ಏನಿಲ್ಲಪ್ಪ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅಯ್ಯೋ ಇದೇನು ಹೀಗೆ ಹೊರಟ್ಬಿಟ್ರು, ದುಡ್ಡು ಅಂತ ಹೇಳಿದಾಗ ದುಡ್ಡು ಅವರು ಕಾರ್ಡು ಮತ್ತು ಕ್ಯಾಶ್ ಎರಡನ್ನೂ ಮರೆತು ಬಂದಿದ್ರಂತೆ, ಅದಕ್ಕೆ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರು. ಓ ಅಕೌಂಟಿಗೆ ಹಾಕ್ತಾರಂತ? ಹಾಕಿಲ್ಲ ಅಂದರೂ ಬಿಡು ಪರವಾಗಿಲ್ಲ, ಮನೆಯಲ್ಲಿ ಶ್ರುತಿ ಇದ್ದಾಳಲ್ಲ ಅವಳ ಹತ್ರ ಹೆಂಗಿದ್ರು ಕಿತ್ಕೊತೀನಿ. ಮನೋಜ್ ನಾನು ಮುರಿಯೋದೇ ಹೋಗೋಂಥ ಕೆಲಸ ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಈ ಕಡೆ ನೋಡಿದ್ರೆ ಇವರಿಬ್ಬರು ಮಲ್ಕೊಳ್ಳೋದಕ್ಕೆ ಅಂತ ಹೇಳಿ ಮಂಚದ ಮೇಲೆ ಕೂತಿರ್ತಾರೆ. ಹಾಗೆ ಮಾತಾಡ್ತಾ ಇರ್ತಾರೆ. ಆಗ ಅಯ್ಯೋ ನೀನು ಯಾಕೆ ನನಗೆ ಸುಳ್ಳು ಹೇಳಿ ನೀನು ತಂಗಿ ಮದುವೆ ಮಾಡಿದ್ದು? ನಾನು ಮದುವೆ ಮಾಡಲಿಲ್ಲ ಅಂದರೆ ಇದ್ರು ಅವ್ರು ಮದುವೆ ಆಗ್ತಾನೆ ಇದ್ರು, ಆದರೆ ಅಪ್ಪ ಇಲ್ಲ ಅನ್ನೋ ಅಸಮಾಧಾನ ಇರ್ತಿತ್ತಲ್ಲ ಅದಕ್ಕೋಸ್ಕರ ಹೋಗಿದ್ದೆ ಅಷ್ಟೇ ಅಂತ ಹೇಳಿದಾಗ ಹಾಗಿದ್ಮೇಲೆ ಇನ್ನೊಂದ್ಸಲ ನನ್ನ ಹತ್ರ ಏನಾದರೂ ಮುಚ್ಚಿಡ್ತೀಯಾ? ಅಯ್ಯೋ ನಾನೇನು ಮುಚ್ಚಿಟ್ಟಿದ್ದೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ನನ್ನ ಹತ್ರ ಮುಚ್ಚಿಡಬಾರ್ದು ಅಂತ ಹೇಳಿ ತಲೆ ಮೇಲೆ ಹೊಡ್ಕೊಂಡು ಜಗಳ ಮಾಡ್ತಾ ಇರ್ತಾರೆ. ಹಾಗೇನಾದರೂ ಮುಚ್ಚಿಟ್ಟೆ ಅಂತ ಇಟ್ಕೊಳ್ಳಿ, ಹಾಗೇನು ಮಾಡ್ತೀರಾ, ಮನೆ ಬಿಟ್ಟು ಕಳಿಸ್ಬಿಡ್ತೀರಾ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ, ನೀವು ನಾನು ಏನೇ ಮಾಡಿದ್ರು ಕೂಡ ಏನಾದರೂ ವಿಚಾರನ ಸಮಯ ಸಂದರ್ಭಕ್ಕೆ ಮುಚ್ಚಿಟ್ಟೆ ಅಂತ ಅಂದರೆ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಅಂತೀರಾ ಅಂತ ಹೇಳಿ ಚೆನ್ನಾಗಿ ಹೊಡೆದಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಪಾಪ ಶ್ರುತಿ ನೋಡಿ ಖುಷಿ ಪಡ್ತಾ ಇರ್ತಾಳೆ. ಅಯ್ಯೋ ಬಿಡಮ್ಮ ಏನಮ್ಮ ಹಿಂಗೆ ಹೊಡಿತೀಯಾ, ನಾನೇನೋ ಸುಮ್ಮನೆ ಹೇಳ್ದೆ ಕಣೆ ಅಂತ ಹೇಳಿದಾಗ ಮತ್ತೆ ನನಗೂ ತುಂಬ ಬೇಜಾರಾಗಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಇದನ್ನು ಇಲ್ಲೇ ಮುಗಿಸ್ತಾರೆ. ನಾಳಿನ ವಿಡಿಯೋದಲ್ಲಿ ಮೀನಾ ಮತ್ತು ಮಂಜು ಹಾಗೆ ಅವರಮ್ಮ ಎಲ್ಲರೂ ಕೂಡ ಕನಕ ಮನೆಗೆ ಹೋಗಿರ್ತಾರೆ. ಆಗ ಏನಮ್ಮ ಕನಕ ಮನೆಗೆ ಹೋಗಿದೆಯಲ್ಲ ಹೇಗಿದೆ ಕನಕ ಚೆನ್ನಾಗಿದ್ಲಾ ಅಂತ ಹೇಳಿದಾಗ ಹೌದು ರೀ ಅವಳು ಖುಷಿಯಾಗಿರೋದನ್ನ ನೀವು ಕಣ್ಣಿಂದ ನೋಡಬೇಕಾಗಿತ್ತು, ತುಂಬ ಸಂತೋಷ ಪಡ್ತಾ ಇದ್ರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅರುಣ್ ಅವ್ರ ಹತ್ರ ನಮ್ಮ ಮಂಜನ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೆ ಅಷ್ಟೇ, ಅವರಿಗೆ ಅಂತಲೇ ಹೇಳಿಲ್ಲ, ನಾನು ಮಂಜು ಮಾತಾಡ್ತಾ ಇದ್ವಿ. ಆಗ ಅವರು ಅದನ್ನೆಲ್ಲ ಕೇಳಿಸ್ಕೊಂಡು ಒಬ್ಬ ಫೈನಾನ್ಸರ್ ಹತ್ರ ಇವನ್ನ ಕೆಲ್ಸಕ್ಕೆ ಸೇರಿಸ್ತೀನಿ ಅಂತ ಹೇಳಿ ಮಾತಾಡಿದ್ದಾರೆ ರೀ. ಎಷ್ಟು ಖುಷಿ ಆಯಿತು ಗೊತ್ತಾ, ಅಮ್ಮಂಗೂ ಅಷ್ಟೇ ರೀ. ಮೊದಲನೇ ಸಲ ಬೀಗರು ಅಂತ ಹೋದಾಗ ಅವ್ರ ಮನೆಯಲ್ಲಿ ಎಷ್ಟು ಗೌರವ ಕೊಟ್ಟು ಮಾತಾಡಿದ್ರು ಗೊತ್ತಾ, ಅಮ್ಮ ಅಂತ ಗೌರವ ತಗೊಂಡಿದ್ದು ಅವ್ರ ಜೀವನದಲ್ಲೇ ಮೊದಲನೇ ಸಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಅವ್ರ ಮನೆಯಲ್ಲಿ ಆಗಿರೋದನ್ನೆಲ್ಲ ಹೇಳ್ತಾ ಇರ್ತಾಳೆ.
ಸೂರ್ಯಂಗೆ ಪಾಪ ಇದನ್ನೆಲ್ಲ ನೆನಪಿಸ್ಕೊಂಡು ಬೇಜಾರಾಗ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಅವ್ರಿಗೆ ಒಂದು ದಿನ ಮರ್ಯಾದೆ ಕೊಡಲಿಲ್ಲ, ಆದರೆ ಅವ್ರಿಗಲ್ಲಿ ಮರ್ಯಾದೆ ಸಿಕ್ಕಿದೆ. ಮೀನಾ ಕನಕಂಗಿನ್ನ ಚೆನ್ನಾಗಿ ಬದುಕಬೇಕಾಗಿತ್ತು, ಆದರೆ ನನ್ನಂಥವನ್ನ ಕಟ್ಕೊಂಡು ಅವಳು ಈ ರೀತಿ ಎಲ್ಲ ಕಷ್ಟಪಡೋ ಥರ ಆಗಿದೆ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾನೆ. ಇದನ್ನು ಅಬ್ಸರ್ವ್ ಮಾಡ್ತೇನೆ ಮೀನಾ ಕನಕನ ಜೀವನದಲ್ಲಿ ಹಾಗಿದೆ ಹೀಗಿದೆ ಅಂತ ಹೇಳಿ ಚೆನ್ನಾಗಿ ಹೊಗಳುತ್ತಾ ಇರ್ತಾಳೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.